ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ರೆಬಲ್ ನಾಯಕ ವಕ್ಫ್ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಹಗರಣದ ವಿರುದ್ಧ ಕೂಡ ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾಗಿತ್ತು, ಆದರೆ ಅವಕಾಶ ಸಿಗಲಿಲ್ಲ. ಅದಕ್ಕಿಂತ ಮೊದಲು ಬೆಂಗಳೂರಿಂದ ಮೈಸೂರಿಗೆ ನಡೆದಂಥ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ. ವಿಜೇಂದ್ರ ಅವರ ಅಧ್ಯಕ್ಷ ಪಟ್ಟ ಕಟ್ಟುವಂಥ ಸಂದರ್ಭದಲ್ಲಿ ಬಿಜೆಪಿ ಆಫೀಸ್ ಹತ್ರ ಬಂದರು, ನಂತರ ಕಾರಲ್ಲಿ ಕೂತು ಎದ್ದು ಹೋಗ್ಬಿಟ್ರು. ಅವರ ಜೊತೆ ರಮೇಶ್ ಜಾರಕಿಹೊಳಿ ಕೂಡ ಇದ್ದರು. ಆದರೆ ಒಂದು ರೀತಿಯಲ್ಲಿ ಭಯಾನಕವಾಗಿ ಕಾಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ಅದು ಕೂಡ ವಿಜೇಂದ್ರ ಆ್ಯಂಡ್ ಟೀಮ್ಗೆ. ಯಾರು ಏನೇ ಟೀಕೆ ಮಾಡಿದ್ರು ವಿ ಡೋಂಟ್ ಕೇರ್. ಪದೇ ಪದೇ ಕೇಳಿದ್ವಿ, ಸರ್ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರಂತೆ, ವಿ ಡೋಂಟ್ ಕೇರ್. ಸರ್ ಸದಾನಂದ ಗೌಡರು ಈ ಥರ ಅಂದರು, ಅವನೇನ್ರಿ ಸದಾನಂದ ಗೌಡ, ಅವನು ಹಿಂಗೆ. ಸರ್ ರೇಣುಕಾಚಾರ್ಯ ಹಿಂಗಂದ್ರು, ಲಪೋಟ್ಗಳ ಬಗ್ಗೆ ಎಲ್ಲ ನನ್ನ ಹತ್ರ ಕೇಳಬೇಡಿ. ಇಂಥ ಹೇಳಿಕೆಗಳನ್ನು ಕೊಡ್ತಾ ಯಾವನಿಗೂ ಕೇರ್ ಮಾಡ್ತಾ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಕೊನೆಗೂ ವಿಜೇಂದ್ರ ಸೇನೆ ಕೂಡ ಅದಕ್ಕೆ ರೆಡಿಯಾಗಿದೆ. ಬಿ ಸಿ ಪಾಟೀಲ್ ಸಮೇತ ಅನೇಕರು ಈಗ ಉತ್ತರ ಕೊಡೋದಕ್ಕೆ ಶುರುವಾಗಿದ್ದಾರೆ. ಯತ್ನಾಳ್ ಬಾಯ್ಬಿಟ್ರೆ ಸಾಕು, ಯಾರಿಗೆ ಬೈತಾರೆ ಅನ್ನೋದೇ ಗೊತ್ತಾಗಲ್ಲ. ಕಾಂಗ್ರೆಸ್ನವ್ರ ಜೊತೆ ಬಿ ಜೆ ಪಿಯವ್ರನ್ನ ಕೂಡ ಬೈದು ಬಿಡ್ತಾರೆ. ಕಾಂಗ್ರೆಸ್ ಅವ್ರನ್ನ ಬೈದಿದ್ದು ಕಡಿಮೆ, ಬಿ ಜೆ ಪಿಯವ್ರನ್ನ ಬೈದಿದ್ದು ಜಾಸ್ತಿ. ಅದರಲ್ಲೂ ಬಿ ಜೆ ಪಿಯವರಂದ್ರೆ ಯಾರು? ಹೆಚ್ಚಾಗಿ ಯಡಿಯೂರಪ್ಪನಿಗಿಂತ ಹೆಚ್ಚಾಗಿ ವಿಜೇಂದ್ರ ಅವರನ್ನು ಬೈದಿದ್ದೇ ಹೆಚ್ಚು. ಇದೀಗ ಯತ್ನಾಳ್ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಅಂತ ವಿಜೇಂದ್ರ ಬಣ ಅಖಾಡಕ್ಕಿಳಿದಿದೆ. ರಿಪೋರ್ಟ್. ಯತ್ನಾಳ್ ಫೈರ್ ಅಲ್ಲ, ಬಿಜೆಪಿಗೆ ವೈಲ್ಡ್ ಫೈರ್. ಹಿಂದೂ ಹುಲಿಗೆ ಶಾಕ್ ಕೊಡುತ್ತಾ ಕೇಸರಿ ಸೇನೆ. ಬಿಜೆಪಿಯ ವಿವಾದ ಪುರುಷ ವಿಜೇಂದ್ರ ಕಂಡ್ರೆ ನಖಶಿಕಾಂತ ಉರಿದುಕೊಳ್ತಾ ಯಡಿಯೂರಪ್ಪ ವಿರುದ್ಧ ಯಕ್ಕಾಮಕ್ಕ ಬಯೋ ಯತ್ನಾಳ್ ವಿರುದ್ಧ ವಿಜೇಂದ್ರ ಪಡೆ ಸಿಡಿದೆದ್ದಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಸಾಕಿ ಅಂತ ಆಗ್ರಹಿಸಿದೆ. ನಾನು ಲಪೂಟ ಆದ್ರೆ ನೀನು ಅಯೋಗ್ಯ. ಇನ್ನು ಮ್ಯಾಗ ಹೇಳಿರ್ತೀನಿ, ಇಂಥ ಲಪೂಟ ನನ್ನ ಮಕ್ಕಳದು ನಮ್ಗೆ ಏನೋ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಲಫುಟ್ಟನ್ ಮಕ್ಕಳು ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, ಥರ್ಡ್ ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನಿನ್ನ ಆಸ್ತಿ ಕೇಳಕ್ ಕೊಡ್ತೀವಿ ನಾಳೆ ಕೊಡ್ತೀಯ? ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋರು? ಅಯೋಗ್ಯ. ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಯತ್ನಾಳ್ರಿಂದ ನಾವೆಲ್ಲ ಮಾಜಿ ಆದ್ವಿ. ಮಂಡ್ಯದಾಗ ಮಂಡ್ಯ ನಮ್ಮ ವಿಜೇಂದ್ರನ ಅಪ್ಪನ ಊರ ಬೂಕನಕೆರೆ ಮಂಡ್ಯದಾಗ ಐತಿ. ಆ ಬೂಕನಕೆರೆದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ನನಗೆ ರಕ್ತದ ಪತ್ರ ಬರೀತಾರೆ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನ ಗೆಲ್ಸಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಅರುಕುಬಾಯಿಂದ 2023 ಚುನಾವಣೆಯಲ್ಲಿ ಅವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾಗೇಂದ್ರಜಿ. ನಾನು ಹೊನ್ನಾಳಿಯ ನಾಟಿ ಹೋರಿ. ಇಟ್ಟು ದಿವಸ ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ರು. ನಿಮ್ಮದು ನಾವು ಮುಚ್ಚಿಡೋದು, ನಮ್ಮದು ನೀವು ಮುಚ್ಚಿಡೋದು ಒಂದು ಒಪ್ಪಂದ ಕರಾರಿತ್ತು. ಆ ಕರಾರು ಮುರಿದು ಹೋಗ್ಯದ. ಅದಕ್ಕೆ ಅವರು ದ್ವೇಷ ರಾಜಕಾರಣ. ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ. ಯಡಿಯೂರಪ್ಪ ಅವ್ರ ಮ್ಯಾಗ ಕ್ರಮ ತಗೊಳಕತ್ತಾರೆ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾಗ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ ಬಿಟ್ಟು ಏನ ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಯಡಿಯೂರಪ್ಪ ಕಾಲ ಧೂಳಿಗೂ ಸಮನಲ್ಲ. ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ, ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ, ನಾವು ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನು ತೆಗಿಲಕತ್ತಾರೆ. ಅಂದ್ರೆ ಈಗ ಅವ್ರದ್ದು ಹಳಸೈತಿ.
ಹಸದಿದ್ದಕ್ಕೆ ಒಂದಾಗ್ಯಾವ ತಮ್ಮದು ಮುಚ್ಕೊಳಕ್ಕೆ. ಹಾಂ, ತಮ್ಮ ಮುಚ್ಕೊಳಕ್ಕೆ ನೋಡ್ರಿ, ನೀವೇ ಹೇಳಕತ್ತೀರಿ ನಮ್ಗೆ. CK4 ಕಾರ್ನಲ್ಲಿ ಓಡಾಡಿದವರು ಯಡಿಯೂರಪ್ಪನವರು ಮಿಂಚಿನಂತೆ ಸಂಚಾರ ಮಾಡ್ತಾರೆ, ಕಣ್ಣೀರಾಗಿದೆ. ಇವರು ಅವತ್ತು ಕಣ್ಣೇ ಬಿಟ್ಟಿರಲಿಲ್ಲ. ಇವರು ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವರು ಕಣ್ಣು ಬಿಟ್ಟಿರಲಿಲ್ಲ. ಈ ಯಡಿಯೂರಪ್ಪನ ಧೂಳಿ ಸಮಾನ ಇವರು. ಪ್ರಚಾರ ಗಿಟ್ಟಿಸಲು ಯಡಿಯೂರಪ್ಪ ಟಾರ್ಗೆಟ್. ನೀವೇನು ಶಿಫಾರಸು ಮಾಡ್ತೀರಿ, ಕೋರ್ ಕಮಿಟಿಗೆ ಏನು ಬೇಕಾದ್ ಮಾಡ್ಕೊರಿ, ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಇದೀಗ ದೆಹಲಿಯಲ್ಲಿರೋ ವಿಜೇಂದ್ರ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ಯತ್ನಾಳ್ ನಡೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ರೇಣುಕಾಚಾರ್ಯ ಸುಳಿವಿನಂತೆ ಯತ್ನಾಳ್ ಉಚ್ಚಾಟನೆ ಆಗುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ರೆಬಲ್ ನಾಯಕ ವಕ್ಫ್ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಹಗರಣದ ವಿರುದ್ಧ ಕೂಡ ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾಗಿತ್ತು, ಆದರೆ ಅವಕಾಶ ಸಿಗಲಿಲ್ಲ. ಅದಕ್ಕಿಂತ ಮೊದಲು ಬೆಂಗಳೂರಿಂದ ಮೈಸೂರಿಗೆ ನಡೆದಂಥ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ. ವಿಜೇಂದ್ರ ಅವರ ಅಧ್ಯಕ್ಷ ಪಟ್ಟ ಕಟ್ಟುವಂಥ ಸಂದರ್ಭದಲ್ಲಿ BJP ಆಫೀಸ್ ಹತ್ರ ಬಂದರು. ನಂತರ ಕಾರಲ್ಲಿ ಕೂತು ಎದ್ದು ಹೋಗ್ಬಿಟ್ರು. ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಕೂಡ ಇದ್ದರು. ಆದರೆ ಒಂದು ರೀತಿಯಲ್ಲಿ ಭಯಾನಕವಾಗಿ ಕಾಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ಅದು ಕೂಡ ವಿಜೇಂದ್ರ ಆ್ಯಂಡ್ ಟೀಮ್ಗೆ. ಯಾರು ಏನೇ ಟೀಕೆ ಮಾಡಿದ್ರು, ವಿ ಡೋಂಟ್ ಕೇರ್. ಪದೇ ಪದೇ ಕೇಳಿದ್ವಿ, ಸರ್ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರಂತೆ, ವಿ ಡೋಂಟ್ ಕೇರ್. ಸರ್ ಸದಾನಂದ ಗೌಡರು ಈ ಥರ ಅಂದರು, ಅವನೇನ್ರಿ ಸದಾನಂದ ಗೌಡ, ಅವನು ಹಿಂಗೆ. ಸರ್ ರೇಣುಕಾಚಾರ್ಯ ಹಿಂಗಂದ್ರು, ಲಪೋಟ್ಗಳ ಬಗ್ಗೆ ಎಲ್ಲ ನನ್ನ ಹತ್ರ ಕೇಳಬೇಡಿ. ಇಂಥ ಹೇಳಿಕೆಗಳನ್ನು ಕೊಡ್ತಾ ಯಾವನಿಗೂ ಕೇರ್ ಮಾಡ್ತಾ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಕೊನೆಗೂ ವಿಜೇಂದ್ರ ಸೇನೆ ಕೂಡ ಅದಕ್ಕೆ ರೆಡಿಯಾಗಿದೆ. BC ಪಾಟೀಲ್ ಸಮೇತ ಅನೇಕರು ಈಗ ಉತ್ತರ ಕೊಡೋದಕ್ಕೆ ಶುರುವಾಗಿದ್ದಾರೆ. ಯತ್ನಾಳ್ ಬಾಯ್ಬಿಟ್ರೆ ಸಾಕು, ಯಾರಿಗೆ ಬೈತಾರೆ ಅನ್ನೋದೇ ಗೊತ್ತಾಗಲ್ಲ. ಕಾಂಗ್ರೆಸ್ನವ್ರ ಜೊತೆ BJP ಅವ್ರನ್ನ ಕೂಡ ಬೈದು ಬಿಡ್ತಾರೆ. ಕಾಂಗ್ರೆಸ್ ಅವ್ರನ್ನ ಬೈದಿದ್ದು ಕಡಿಮೆ, BJP ಅವ್ರನ್ನ ಬೈದಿದ್ದು ಜಾಸ್ತಿ. ಅದರಲ್ಲೂ BJP ಅವರಂದ್ರೆ ಯಾರು? ಹೆಚ್ಚಾಗಿ ಯಡಿಯೂರಪ್ಪನಿಗಿಂತ ಹೆಚ್ಚಾಗಿ ವಿಜೇಂದ್ರ ಅವರನ್ನು ಬೈದಿದ್ದೇ ಹೆಚ್ಚು. ಇದೀಗ ಯತ್ನಾಳ್ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಅಂತ ವಿಜೇಂದ್ರ ಬಣ ಅಖಾಡಕ್ಕಿಳಿದಿದೆ. ರಿಪೋರ್ಟ್. ಯತ್ನಾಳ್ ಫೈರ್ ಅಲ್ಲ, ಬಿಜೆಪಿಗೆ ವೈಲ್ಡ್ ಫೈರ್. ಹಿಂದೂ ಹುಲಿಗೆ ಶಾಕ್ ಕೊಡುತ್ತಾ ಕೇಸರಿ ಸೇನೆ. ಬಿಜೆಪಿಯ ವಿವಾದ ಪುರುಷ ವಿಜೇಂದ್ರ ಕಂಡ್ರೆ ನಖಶಿಕಾಂತ ಉರಿದುಕೊಳ್ತಾ ಯಡಿಯೂರಪ್ಪ ವಿರುದ್ಧ ಯಕ್ಕಾಮಕ್ಕ ಬಯೋ ಯತ್ನಾಳ್ ವಿರುದ್ಧ ವಿಜೇಂದ್ರ ಪಡೆ ಸಿಡಿದೆದ್ದಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಸಾಕಿ ಅಂತ ಆಗ್ರಹಿಸಿದೆ. ನಾನು ಲಪೂಟ ಆದ್ರೆ ನೀನು ಅಯೋಗ್ಯ. ಇನ್ನು ಮ್ಯಾಗ ಹೇಳಿರ್ತೀನಿ, ಇಂಥ ಲಪುಟ್ ನನ್ನ ಮಕ್ಕಳದು ನಮ್ಗೆ ಕೇಳ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಲಫುಟ್ಟನ್ ಮಕ್ಕಳು ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, ಥರ್ಡ್ ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನಿನ್ನ ಆಸ್ತಿ ಕಾಲ ಕೊಡ್ತೀವಿ, ನಾಳೆ ಕೊಡ್ತೀಯ? ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋದು? ಅಯೋಗ್ಯ. ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಯತ್ನಾಳ್ರಿಂದ ನಾವೆಲ್ಲ ಮಾಜಿ ಆದ್ವಿ. ಮಂಡ್ಯದಾಗ ಮಂಡ್ಯ ನಮ್ಮ ವಿಜೇಂದ್ರನ ಅಪ್ಪನ ಊರ ಬೂಕನಕೆರೆ ಮಂಡ್ಯದಾಗ ಐತಿ. ಆ ಬುಕ್ಕನಕೆರೆದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ನನಗೆ ರಕ್ತದ ಪತ್ರ ಬರೀತಾರೆ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರ ಗೆಲ್ಸಕ್ಕಂತ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಅರುಕು ಬಾಯಿಂದ 2023 ಚುನಾವಣೆಯಲ್ಲಿ ಅವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾಗೇಂದ್ರಜಿ. ನಾನು ಹೊನ್ನಾಳಿಯ ನಾಟಿ ಹೋರಿ. ಇಟ್ಟು ದಿವಸ ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ರು. ನಿಮ್ಮದು ನಾವು ಮುಚ್ಚಿಡೋದು, ನಮ್ಮದು ನೀವು ಮುಚ್ಚಿಡೋದು ಒಂದು ಒಪ್ಪಂದ ಕರಾರಿತ್ತು. ಆ ಕರಾರು ಮುರಿದು ಹೋಗ್ಯದ. ಅದಕ್ಕೆ ಅವರು ದ್ವೇಷ ರಾಜಕಾರಣ. ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ. ಯಡಿಯೂರಪ್ಪ ಅವ್ರ ಮ್ಯಾಗ ಕ್ರಮ ತಗೊಳಕತ್ತ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ 5
ನಾನು ನಾಟಿ ಹಸು ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿಸಿದ್ರೆ ಜಗ್ಗಿ ನಾನು ಜಗ್ಗಲ್ಲ ಕುಕ್ಕಲ್ಲ ಬಗ್ಗಲ್ಲ. ಯಡಿಯೂರಪ್ಪ ಕಾಲ ಧೂಳಿಗೂ ಸಮನಲ್ಲ. ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನು ತೆಗಿಲಕತ್ತಾರ. ಅಂದ್ರೆ ಈಗ ಅವ್ರದ್ದು ಹಳಸೈತಿ. ಹಸಿದಿದ್ದಕ್ಕೆ ಒಂದಾಗ್ಯಾವ. ತಮ್ಮದು ಮುಚ್ಕೊಳ್ಳೋಕೆ ತಮ್ಮ ಮುಚ್ಕೊಳ್ಳಾಕ ನೋಡ್ರಿ, ನೀವೇ ಹೇಳಕತ್ತೀರಿ. ನಮ್ಗೆ CK4 ಕಾರಲ್ಲಿ ಓಡಾಡಿದವರು ಯಡಿಯೂರಪ್ಪನವರು ಮಿಂಚಿನಿಂದ ಸಂಚಾರ ಮಾಡ್ತಾರೆ. ಕಣ್ಣೀರಿಗಿದೆ. ಇವರು ಅವತ್ತು ಕಣ್ಣೇ ಬಿಟ್ಟಿರಲಿಲ್ಲ. ಇವರು ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವರು ಕಣ್ಣು ಬಿಟ್ಟಿರಲಿಲ್ಲ. ಈ ಯಡಿಯೂರಪ್ಪನ ಧೂಳಿ ಸಮಾನ ಇವರು. ಪ್ರಚಾರ ಗಿಟ್ಟಿಸಲು ಯಡಿಯೂರಪ್ಪ ಟಾರ್ಗೆಟ್. ನೀವೇನು ಶಿಫಾರಸು ಮಾಡ್ತೀರಿ, ಕೋರ್ ಕಮಿಟಿಗೆ ಏನು ಬೇಕಾದ್ ಮಾಡ್ಕೊರಿ, ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಇದೀಗ ದೆಹಲಿಯಲ್ಲಿರೋ ವಿಜಯೇಂದ್ರ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ಯತ್ನಾಳ್ ನಡೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ರೇಣುಕಾಚಾರ್ಯ ಸುಳಿವಿನಂತೆ ಯತ್ನಾಳ್ ಉಚ್ಚಾಟನೆ ಆಗುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.